ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ದರೆ ಯಾವ ತೊಂದರೆಯಾಗುತ್ತೆ ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ತುಂಬ ಸೆನ್ಸಿಟಿವ್ ಮತ್ತು ತುಂಬ ಅಲ್ಲಿ ನೀರು, ಎನರ್ಜಿ, ಹಣ, ಲಕ್ಷ್ಮಿ, ಫೋರ್ಸ್ ಇರುವಂಥ ದಿಕ್ಕು. ಅಂಥ ದಿಕ್ಕಿನಲ್ಲಿ ಹೋಗ್ಬಿಟ್ಟು ಟಾಯ್ಲೆಟ್ ಕಟ್ಟಿಸ್ಬಿಟ್ರೆ ಈಶಾನ್ಯ ದಿಕ್ಕಿನಲ್ಲಿ ಸರ್ವತಾ ಟಾಯ್ಲೆಟ್ ಇರಕೂಡುದು. ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ಯಾರಾದರೂ ಒಬ್ಬರು ಹುಷಾರು ತಪ್ತಾ ಇರಬೇಕು, ಯಾರಾದರೂ ಒಬ್ಬರು ಬೆಡ್ ರಿಡನ್ ಆಗಬೇಕು, ಯಾರಾದರೂ ಒಬ್ಬರು ಹಾಸ್ಪಿಟಲೈಸ್ ಆಗಬೇಕು, ICU ವರೆಗೂ ತೆಗೆದುಕೊಂಡು ಹೋಗ್ಬಿಡುತ್ತೆ. ಟ್ರೆಕ್ಕಿಂಗ್ ಹೋಗೋಣ, ಮೇಲ್ಗಡೆ ಏನೋ ಒಂದು ಸಾಹಸ ಮಾಡಕ್ಕೆ ಹೋಗ್ತಾರೆ, ಬಿದ್ದು ಕೈಕಾಲು ಮುರ್ಕೊಳ್ಳೋದು. ವಾಸ್ತು ಬೇಕು. ವಾಸ್ತು ಮನೆಯಲ್ಲಿದ್ದರೆ ಪ್ರಗತಿ, ವಾಸ್ತು ಮನೆಯಲ್ಲಿದ್ದರೆ ಏಳಿಗೆ, ವಾಸ್ತು ಮನೆಯಲ್ಲಿದ್ದರೆ ಸಂತಾನ ಪ್ರಾಪ್ತಿ, ವಾಸ್ತು ಮನೆಯಲ್ಲಿದ್ದರೆ ಒಂದು ಅದ್ಭುತ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ಕುಬೇರಾಯ ನಮಃ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕ ಬಂಧುಗಳಿಗೆ ಈ ವಿಶೇಷ ವಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೀವೇನಾದರೂ ಮೊಟ್ಟ ಮೊದಲನೇ ಬಾರಿಗೆ ಈ ವಾಹಿನಿಗೆ ಬಂದಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೂ ಮರಿಬೇಡಿ. ವೀಕ್ಷಕ ಬಂಧುಗಳೇ, ನಾನು ಈ 2 ಸಂಚಿಕೆಗಳಿಂದ ಈಶಾನ್ಯ ದಿಕ್ಕಿನ ಬಗ್ಗೆ ವಿಶೇಷವಾದಂತಹ ವಾಸ್ತು ಜ್ಞಾನ ಮಾಹಿತಿ ಕೊಡ್ತಾನೇ ಬರ್ತಾ ಇದ್ದೀನಿ. ತುಂಬ ಜನ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ತಾ ಇದ್ದೀರಿ, ಗುರುಗಳೇ ತುಂಬ ಒಳ್ಳೆಯದಾಯಿತು, ನಮಗೆ ಗೊತ್ತಿರಲಿಲ್ಲ, ನಮ್ಮ ಮನೆಯಲ್ಲಿ ನೀವು ಹೇಳಿದ ಹಾಗೆ ಈಶಾನ್ಯ ದಿಕ್ಕಿನಲ್ಲಿ ಅಡುಗೆ ಮನೆ ಕಟ್ಬಿಟ್ಟಿದ್ದೀವಿ, ನಮಗದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ನಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಇದೆ, ನಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಬೆಡ್ರೂಮ್ ಇದೆ, ಅಥವಾ ನಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ನಾವು ಸ್ಟೋರ್ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ರೀತಿಯಾಗಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಿ. ಮತ್ತು ನಾವೇನು ಸ್ಕ್ರೋಲ್ ತೋರಿಸ್ತಾ ಇದ್ದೀವಿ ಅದಕ್ಕೂ ಕೂಡ ನೀವು ರಿಕ್ವೆಸ್ಟ್ ಮಾಡಿ ಸುಧೀಂದ್ರ ದೇಶಪಾಂಡೆ ಗುರೂಜಿ, ಅಂದರೆ ನಾನು ನಿಮ್ಮ ಮನೆಗೆ ವಾಸ್ತು ವಿಸಿಟ್ ಕೊಡಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಈಗಾಗಲೇ ನಮಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ರಿಕ್ವಿಸಿಷನ್ ಬರ್ತಾ ಇದೆ. ಹೈದರಾಬಾದು, ಡೆಲ್ಲಿ, ಕಲ್ಕತ್ತಾ, ಮುಂಬೈ, ನೀವು ವೀಕ್ಷಕರೇ ನಂಬಲಿಕ್ಕಿಲ್ಲ, ಅಂದರೆ ಈ ನಮ್ಮ ದೇಶ ಬಿಟ್ಟು ವಿದೇಶಗಳಿಂದ ಕೂಡ ನಮ್ಮ ಕನ್ನಡಿಗರೇನು ನೆಲೆಸಿದ್ದಾರೆ, ನ್ಯೂಜಿಲೆಂಡ್ ಇರಬಹುದು, ಆಸ್ಟ್ರೇಲಿಯಾ ಇರಬಹುದು, ಶಾರ್ಜಾ, ದುಬೈ, ಹಾಗೆ ಕೆನಡಾ, USA ಎಲ್ಲ ಹೊರದೇಶಗಳಲ್ಲಿ ಏನು ನೆಲೆಸಿದ್ದಾರೆ, ಅಲ್ಲಿ ಸ್ವಂತ ಮನೆ ತಗೊಂಡಿರ್ತಾರೆ, ಅಥವಾ ಅವರು ಬಾಡಿಗೆ ಮನೆಯಲ್ಲೂ ಕೂಡ ವಾಸ ಇರಬಹುದು. ಹೆಚ್ಚು ಸ್ವಂತ ಮನೆ ತಗೊಂಡಂತಹ ನಮ್ಮ ಕನ್ನಡಿಗರ ಸಂಖ್ಯೆನೇ ಜಾಸ್ತಿ ಇದೆ. ಅವರು ಕೂಡ ರಿಕ್ವೆಸ್ಟ್ ಹಾಕ್ತಾ ಇದ್ದಾರೆ, ದಯಮಾಡಿ US ಬನ್ನಿ, ನಾವಿಲ್ಲಿ ಸ್ವಂತ ಮನೆ ತಗೊಂಡಿದ್ದೀವಿ, ಅದರ ವಾಸ್ತು ಪರಿಶೀಲನೆ ಮಾಡಿ ನಮಗೆ ಒಂದು ನೀವು ರೆಮಿಡಿ ಕೊಡಲೇಬೇಕು, ಅಲ್ಲೇ ನೀವು ಅದಕ್ಕೆ ಪರಿಹಾರ ಕೊಟ್ಟು ಹೋಗಬೇಕು, ನಿಮಗೆ ನಾವು ಕೋಟಿ ವಿನಂತಿ ಮಾಡ್ಕೋತೀವಿ ಅಂತ ತುಂಬ ಜನ ಕರೀತಾ ಇದ್ದಾರೆ. ಹಾಗಾಗಿ ತುಂಬ ನನಗೆ ಓಡಾಟ ಆಗಿಬಿಟ್ಟಿದೆ ವೀಕ್ಷಕರೇ. ನಾನು ಬೆಳಗ್ಗೆ ನಮಗೆ ಹೈದರಾಬಾದಲ್ಲಿ ವಾಸ್ತು ವಿಸಿಟ್ ಇರುತ್ತೆ, ಅಲ್ಲಿಂದ ಕರೆದಿರ್ತಾರೆ, ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ಸಾಯಂಕಾಲ ಇಲ್ಲಿ ಪುಣೆಗೆ ಬರ್ತೀವಿ, ಮಹಾರಾಷ್ಟ್ರಕ್ಕೆ, ಮರುದಿನ ಮತ್ತೆ ಬೀದರಲ್ಲಿರುತ್ತೆ, ಅನಂತರ ಹುಬ್ಳಿಗೆ ಹೋಗ್ತೀವಿ. ಈ ರೀತಿಯಾಗಿ ಸಾಕಷ್ಟು ನಮಗೆ ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ಅಷ್ಟೇ ನಮ್ಮ ವೀಕ್ಷಕರಿಗೆ ಒಳ್ಳೊಳ್ಳೆದು ಕೂಡ ಆಗ್ತಾ ಇದೆ. ವಾಸ್ತು ವಿಸಿಟಿಗೆ ಕರೆಸ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದೀವಿ, ಅಲ್ಲೇ ಅವ್ರಿಗೆ ಸೊಲ್ಯೂಷನ್ ಕೊಡ್ತೀವಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಬೇಡ, ಈ ರೀತಿಯಾಗಿ ಅವರಿಗೆ ಸಾಕಷ್ಟು ಸಮಾಧಾನ, ತುಂಬ ನೆಮ್ಮದಿ, ಅವರ ಮುಖದಲ್ಲಿ ಮಂದಹಾಸ ಮೂಡ್ತಾ ಇದೆ. ನಮ್ಮ ವಾಸ್ತು ವಿಸಿಟ್ ತಗೊಂಡು ಯಾರ್ಯಾರ ಮನೆಯಲ್ಲಿ ಪಾಸಿಟಿವಿಟಿ ಬಂದಿದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಅವರಾಗಿ ಅವ್ರು ನಮ್ಮ ಸ್ಟುಡಿಯೋಗೆ ಬಂದು ಹೇಳ್ತಾರೆ, ಅಥವಾ ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿ ಕೂಡ ನಿಮಗೆ ಹಂಚ್ಕೋತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಇವತ್ತಿನ ವಿಷಯ ತುಂಬ ಡೆಲಿಕೇಟ್ ಆಗಿದೆ, ತುಂಬ ಅಂದರೆ ಸೂಕ್ಷ್ಮವಾಗಿದ್ದು. ಯಾಕಪ್ಪ ಅಂತಂದರೆ, ವಾಸ್ತು ಪ್ರಕಾರ ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ದರೆ ಯಾವ ತೊಂದರೆಯಾಗುತ್ತೆ ಅನ್ನೋದನ್ನು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ತುಂಬ ಸೆನ್ಸಿಟಿವ್ ಮತ್ತು ತುಂಬ ಒಂದು ಅತ್ಯಂತ ಸೂಕ್ಷ್ಮ ವಿಷಯ. ಈಶಾನ್ಯ ದಿಕ್ಕು ದೇವರ ದಿಕ್ಕು, ಕುಬೇರನಿಂದ ಆಳುವಂಥ ದಿಕ್ಕು, ಈಶ್ವರನಿಂದ ಆಳುವಂಥ ದಿಕ್ಕು, ಅಲ್ಲಿ ನೀರು, ಎನರ್ಜಿ, ಹಣ, ಲಕ್ಷ್ಮಿ, ಫೋರ್ಸ್ ಇರುವಂಥ ದಿಕ್ಕು. ಅಂಥ ದಿಕ್ಕಿನಲ್ಲಿ ಹೋಗ್ಬಿಟ್ಟು ಟಾಯ್ಲೆಟ್ ಕಟ್ಟಿಸ್ಬಿಟ್ರೆ ಅದನ್ನು ದಯಮಾಡಿ ಆ ತಪ್ಪನ್ನು ಮಾಡೋಕ್ಕೆ ಹೋಗಬಾರ್ದು. ವಾಸ್ತುಶಾಸ್ತ್ರದಲ್ಲಿ ಕ್ಲಿಯರ್ ಆಗಿ ಹೇಳಿದೆ,
ದಯಮಾಡಿ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೋತೀನಿ, ಇಂತಹ ತಪ್ಪನ್ನು ಮಾಡಿಕೊಡುದು. ಈಶಾನ್ಯ ದಿಕ್ಕಿನಲ್ಲಿ ಸರ್ವತಾ 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 ಟಾಯ್ಲೆಟ್ ಇರಕೂಡುದು. ಇದ್ದರೆ ಅದಕ್ಕೆ ರೀಪ್ಲೇಸ್ಮೆಂಟೇ, ಇದರಲ್ಲಿ ಮಾತ್ರ ಕಾಂಪ್ರಮೈಸೇ ಇಲ್ಲ. ಯಾಕೆಂತಂದರೆ ಇಷ್ಟು ದಿವಸ ನೋಡಿ, ನಾನು ಬರ್ತೀನಿ ನಿಮ್ಮ ಮನೆಗೆ ಬಂದು ನೋಡ್ತೀನಿ, ಅಲ್ಲಿ ಏನು ತೊಂದರೆ ಆಗಿದೆ ನೋಡಿಬಿಟ್ಟು ನಾನು ನಿಮಗೆ ನಿಖರವಾದ ಒಂದು ಪರಿಹಾರ ಕೊಡ್ತೀನಿ. ಆದರೆ ನಿಮ್ಮ ಕೈಯಲ್ಲಿ ಆದರೆ ನಾನು ಬರೋದಕ್ಕಿಂತ ಮುಂಚೆ ಆದರೆ ಸಾಧ್ಯ ಆದರೆ ರೀಲೊಕೇಶನ್, ಟಾಯ್ಲೆಟ್ ರೀಲೊಕೇಶನ್ಗೆ ಏನಾದರೂ ಸಾಧ್ಯತೆಗಳಿದ್ದರೆ ಮಾಡ್ಕೊಳ್ಳಿ ಅಂತ ಈ ಒಂದು ವಿಷಯದಲ್ಲಿ ನಾನು ನಿಮಗೆ ಖಂಡಿತವಾಗಿಯೂ ನಾನು ಸಲಹೆ ಕೊಡ್ತೀನಿ. ಯಾಕೆ ಅಂತಂದರೆ ದಯಮಾಡಿ ಇರ್ಕೂಡ್ದು, ಅದು ದೈವಸ್ಥಾನ, ಭಯಂಕರ ಮನೆಗೆ ಪ್ರಗತಿ ತಂದು ಕೊಡುವಂಥ ಸ್ಥಾನ. ಈಶಾನ್ಯ ದಿಕ್ಕು ಕ್ಲಿಯರ್ ಆಗಿತ್ತು, ಕ್ಲೀನ್ ಆಗಿತ್ತು, ಗಾಳಿ ಬೆಳಕು ಒಳ್ಳೆಯದಿತ್ತು, ಅಲ್ಲಿ ನೀವು ನೀರನ್ನು ಇಟ್ಟಿದ್ರಿ, ಮತ್ತು ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಏನು ಮಾಡಬೇಕು ಅದನ್ನು ಆ ಈಶಾನ್ಯ ದಿಕ್ಕಿನಲ್ಲಿ ಮಾಡಿದರೆ ಮನೆಗೆ ಹಣಕಾಸು, ಪ್ರಗತಿ, ವಾಹನ, ಸೈಟು, ಮನೆ, ನೆಮ್ಮದಿ, ಆಮೇಲೆ ಸಂತಾನ ಪ್ರಾಪ್ತಿ, 1 2 ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಅದೇ ಅಲ್ಲಿ ಟಾಯ್ಲೆಟ್ ಇದ್ದು ಬಿಟ್ಟರೆ ನಮ್ಮನ್ನು ಕೆಳಮಟ್ಟಕ್ಕೆ ಅದು ತುಳಿದು ಬಿಡುತ್ತೆ, ಪಾತಾಳಕ್ಕೆ ತಳ್ಳುವಂತಹ ಕೆಲಸ ನೆಗೆಟಿವ್ ಆಗಿ ಮಾಡುತ್ತೆ. ಯಾಕೆಂದರೆ ಭಯಂಕರ, ಅದು ಬೇಡ. ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ನೋಡಿ ವಾಸ್ತುಶಾಸ್ತ್ರದಲ್ಲಿ. ಮೇಜರಾಗಿ ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ದರೆ ಹೆಲ್ತಿಗೆ ತುಂಬ ಎಫೆಕ್ಟ್ ಕೊಡುತ್ತೆ. ಆರೋಗ್ಯವಂತನಾಗಿದ್ದಂಥ ಮನುಷ್ಯ ಇದ್ದಕ್ಕಿದ್ದಂಗೆ ಹೆಲ್ತಲ್ಲಿ ತುಂಬ ಡಿಸಾರ್ಡರ್ಸ್ಗಳು ಕಂಡುಬರುತ್ತೆ. ತುಂಬ ಒಂದು ಸಿಂಪಲ್ ಆದಂಥ ಜ್ವರ ಬಂದರೂ ಕೂಡ ಅವರು ಹಾಸ್ಪಿಟಲೈಸ್ ಆಗಬೇಕು, ಅವರಿಗೆ ಸಾಕಷ್ಟು ದುಡ್ಡುಗಳು ಖರ್ಚಾಗಬೇಕು ಅನ್ನೋ ಒಂದು ನೆಗೆಟಿವಿಟಿ ಕೊಡುತ್ತೆ. ಇನ್ನು ಏನಾದರೂ BP ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಮತ್ತೊಂದು ಆ ಥರದ ಒಂದು ಹೆಲ್ತ್ ಸಮಸ್ಯೆಗಳಿದ್ದರೆ ಅದನ್ನು ಅದು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ಬಿಡುತ್ತೆ, ಭಯಂಕರವಾಗಿ ಕಾಡುತ್ತೆ. ಹೆಲ್ತ್ ಅಂತೂ ಬಹಳ ಕಷ್ಟ ಕೊಟ್ಟುಬಿಡುತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ಯಾರಾದರೂ ಒಬ್ಬರು ಹುಷಾರು ತಪ್ತಾ ಇರಬೇಕು, ಯಾರಾದರೂ ಒಬ್ಬರು ಬೆಡ್ ರಿಡನ್ ಆಗಬೇಕು, ಯಾರಾದರೂ ಒಬ್ಬರು ಹಾಸ್ಪಿಟಲೈಸ್ ಆಗಬೇಕು, ICUವರೆಗೂ ತೆಗೆದುಕೊಂಡು ಹೋಗ್ಬಿಡುತ್ತೆ ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ದರೆ ಅನ್ನುವಂತಹ ಉಲ್ಲೇಖ ಭಯಂಕರವಾಗಿ ಹೇಳ್ತಾರೆ ವಾಸ್ತುಶಾಸ್ತ್ರದಲ್ಲಿ. ದಯಮಾಡಿ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಫೈನಾನ್ಷಿಯಲಿ ಸ್ಟ್ರೇನ್ ಮಾಡುತ್ತೆ, ಅಂದರೆ ಹಿಂಡಿ ಬಿಡುತ್ತೆ ನೋಡಿ. ಈಗ ಒಂದು ಬಟ್ಟೆಯನ್ನು ತಗೊಂಡು ವಾಶ್ ಮಾಡಿದ ಮೇಲೆ ನುರಿಯಾಗಿ ಹಿಂಡುತ್ತಾರಲ್ಲ, ಆ ಥರ ಹಿಂಡಿ ಬಿಡುತ್ತೆ ಫೈನಾನ್ಷಿಯಲಿ. ಜೇಬು ಫುಲ್ ಖಾಲಿ ಮಾಡಿಬಿಡುತ್ತೆ, ಜೇಬಲ್ಲಿ ಒಂದು ಪೈಸೆನೂ ಕೂಡ ಉಳಿಯೋದಕ್ಕೆ ಬಿಡಲ್ಲ. ಸಾಲ ಮಾಡಿಬಿಟ್ಟು ಒಂದು ಸಾಲ ತೀರ್ಸೋದಕ್ಕೆ ಇನ್ನೊಂದು ಸಾಲ ಮಾಡಬೇಕು, ಮನೆ ನಡೆಸೋದಕ್ಕೆ ಸಾಲ ಮಾಡಬೇಕು, ಕೊನೆಗೆ ಅಕ್ಕಿ ಬೆಳೆ ತರೋದಕ್ಕೂ ಕೂಡ ಸಾಲ ಮಾಡಬೇಕು. ಅಷ್ಟು ಭಯಂಕರವಾದಂಥ ನೆಗೆಟಿವ್ ಎಫೆಕ್ಟನ್ನು ಕೊಡುವಂಥದ್ದು ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ದರೆ ಭಯಂಕರ ಕಷ್ಟ ಕೊಡುತ್ತೆ. ಹಣಕಾಸಿನ ಕಷ್ಟ, ರಿಲೇಷನ್ಶಿಪ್ನಲ್ಲಿ ತೊಂದರೆ ಅಂದರೆ ತೊಂದರೆ ತಂದಿಟ್ಬಿಡುತ್ತೆ. ಅನೋನ್ಯವಾಗಿದ್ದಂಥ ಪ್ರೀತಿಯಿಂದ ಇದ್ದಂಥ ಗಂಡ ಹೆಂಡತಿಯ ನಡುವೆ ಭಯಂಕರ ಒಂದು ಬಿರುಕು ತಂದು ಮೂಡಿಸುತ್ತೆ. ಡೈವರ್ಸ್ವರೆಗೂ ತೊಗೊಂಡೋಗುತ್ತೆ. ತಂದೆ ತಾಯಿಗೂ ಆಗ್ಬರಲ್ಲ, ಮಕ್ಕಳಿಗೆ ಆಗ್ಬರಲ್ಲ. ಒಂದು ಮನೆಯಲ್ಲಿ ಜಗಳ ಕಿರಿಕಿರಿ, ಯಾಕಪ್ಪ ಮನೆಗೆ ಬಂದ್ವಿ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡುತ್ತೆ. ಇನ್ನೂ ಕೂಡ ಅದರ ಸಮಸ್ಯೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಬೆಳಕನ್ನು ಚೆಲ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ಇನ್ನು ನಾನು ಹೇಳಿದ ಹಾಗೆ ವೀಕ್ಷಕರೇ, ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಇದ್ದರೆ ನೋಡಿ ಹೇಳ್ತಾರೆ, ಲರ್ನಿಂಗಲ್ಲಿ ಡಿಫಿಕಲ್ಟೀಸ್ ಅಂದರೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದರೆ ಅವರು ತಮ್ಮ ಕೆಲವೊಂದು ಅವರಿಗೆ ಫ್ರೆಂಡ್ಸ್ ಇರ್ತಾರೆ. ಎಲ್ಲರಿಗೂ ಒಳ್ಳೆ ಫ್ರೆಂಡ್ಸು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಕೆಟ್ಟ ಫ್ರೆಂಡ್ಸ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ವಿಶೇಷವಾಗಿ ಯಾರ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಇದೆ ಅಂತಹ ಮನೆಯಲ್ಲಿ ಮಕ್ಕಳಿಗೆ ಕೆಟ್ಟ ಹವ್ಯಾಸ, ಕೆಟ್ಟ ಸಂಗಡದ ಸ್ನೇಹಿತರು ಸೇರಿಬಿಡ್ತಾರೆ. ಅದೇನೋ ಸ್ಟಡಿ ಮಾಡೋದು, ಬಾ ಹೋಗಿ ಬರೋಣ, ಬಾ ಸಿನಿಮಾಗೆ ಹೋಗೋಣ, ಒಂದೇನೋ ಪಾರ್ಟಿಗೆ ಹೋಗೋಣ, ಅಥವಾ ಅವರು ಕಾಲೇಜ್ ಲೆವೆಲ್ ಸ್ಟೂಡೆಂಟ್ಸ್ ಇದ್ದರೆ ನಾವು ಡ್ರಿಂಕ್ಸ್ ಮಾಡೋಣ, ನಾವು ಮತ್ತೊಂದು ಮಾಡೋಣ, ಇನ್ನೊಂದು ಟ್ರೆಕ್ಕಿಂಗ್ ಹೋಗೋಣ, ಮೇಲ್ಗಡೆ ಏನೋ ಒಂದು ಸಾಹಸ ಮಾಡೋಕ್ಕೆ ಹೋಗ್ತಾರೆ. ಬಿದ್ದು ಕೈಕಾಲು ಮುರ್ಕೊಳ್ಳೋದು ಅಥವಾ ಸ್ವಿಮ್ ಮಾಡೋಕ್ಕೆ ಹೋಗೋದು. ಪಾಪ ಇವರಿಗೆ ಸ್ವಿಮ್ಮಿಂಗೇ ಬರ್ತಿರಲ್ಲ, ಅವ್ರನ್ನ ನದಿಗಿಳಿಸ್ಬಿಡ್ತಾರೆ, ಧುಮುಕಿಸ್ಬಿಡ್ತಾರೆ, ಅವರಲ್ಲೇನೋ ಪ್ರಾಣ ಸಂಕಟ ತಂದ್ಕೊಳ್ಳೋದು. ಇಂಥ ಅನೇಕ ಅವಘಡಗಳನ್ನು ಸೃಷ್ಟಿಯಾಗುತ್ತೆ ಮನೆಯಲ್ಲಿ. ಈಶಾನ್ಯ ದಿಕ್ಕಿಗೆ ಏನಾದರೂ ಟಾಯ್ಲೆಟ್ ಇದ್ದರೆ ಎಂತಹ ಸಂಕಷ್ಟಗಳು ಬರುತ್ತೆ ಅನ್ನುವುದರ ಉಲ್ಲೇಖ ವಾಸ್ತುಶಾಸ್ತ್ರದಲ್ಲಿದೆ ಎನ್ನುವಂಥ ಮಾಹಿತಿಯನ್ನು ನಿಮಗೆ ಹೇಳಿದ್ದೀನಿ. ನೀವೇನು ವರಿ ಮಾಡ್ಕೋಬೇಡಿ, ಚಿಂತಿಸಬೇಡಿ. ನಾನು ನಿಮ್ಮ ಮನೆಗೆ ಬರ್ತೀನಿ. ಸ್ಕ್ರೀನ್ ಮೇಲೆ ಈಗ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗೆ ಜಸ್ಟ್ ವಾಟ್ಸಪ್ ಮಾಡಿ. ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಗಳು ಅಂದರೆ ನಾನು ವಾಸ್ತು ವಿಸಿಟ್ಗೆ ನಿಮ್ಮ ಮನೆಗೆ ಬರಬೇಕು ಅಂತ ವಾಟ್ಸಪ್ ಮೆಸೇಜ್ ಮಾಡಿ, ನಮ್ಮ ತಂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತೆ. ಖಂಡಿತ ಬರ್ತೀವಿ. ವಾಸ್ತು ವಿಸಿಟ್ ಹಾಕಿ ಅದರಲ್ಲಿ ಯಾವ ನ್ಯೂನತೆಗಳು ಡಿಫೆಕ್ಟ್ ಇದೆ ಅಂತ ನಿಮ್ಮ ಕಣ್ಣು ಮುಂದೆ ಕಣ್ಣಾರೆ ತೋರಿಸಿ ಅದಕ್ಕೆ ಪರಿಹಾರನೂ ಅಲ್ಲೇ ಕೊಟ್ಟು ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಶೇಷ ವಿಷಯದಲ್ಲಿ ವಾಸ್ತು ಅದ್ಭುತವಾದಂತಹ ರಹಸ್ಯಗಳನ್ನು ತಗೊಂಡ್ಬರ್ತೀನಿ. ವಾಸ್ತು ಬೇಕು
ಬೇಕು. ವಾಸ್ತು ಮನೆಯಲ್ಲಿದ್ದರೆ ಪ್ರಗತಿ, ವಾಸ್ತು ಮನೆಯಲ್ಲಿದ್ದರೆ ಏಳಿಗೆ, ವಾಸ್ತು ಮನೆಯಲ್ಲಿದ್ದರೆ ಸಂತಾನ ಪ್ರಾಪ್ತಿ, ವಾಸ್ತು ಮನೆಯಲ್ಲಿದ್ದರೆ ಒಂದು ಅದ್ಭುತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಈ ವಿಷಯವನ್ನು ನೋಡಿ, ಈ ವಿಡಿಯೋವನ್ನು ನೋಡಿ ನಿಮ್ಮ ಬಳಿ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರ ಬಾಳಿನಲ್ಲಿ ಬೆಳಕು ಬರಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತೆ ಮುಂದಿನ ವಿಶೇಷ ಸಂಚಿಕೆಯಲ್ಲಿ ವಾಸ್ತು ವಿಷಯದೊಂದಿಗೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.